ವೆಯ್ಟ್ ಲಾಸ್ ಪ್ರೋಗ್ರಾಮ್ ನೀವು ಸ್ಟಾರ್ಟ್ ಮಾಡಬೇಕಾ? ಯಾಕೆ? ವೆಯ್ಟ್ ಲಾಸ್ ಮಾಡೋದಕ್ಕೆ ನಿಮಗೇನು ಕಾರಣ? ಸೊ ಕಾರಣ ಇದೆಯಾ? ಕಾರಣ ಇದ್ದರೆ ಮಾತ್ರ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಶುರು ಮಾಡಿ. ಕಾರಣ ಇಲ್ಲ ಅಂದರೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಶುರು ಮಾಡೋಕ್ಕೆ ಹೋಗ್ಬೇಡಿ. ಎಸ್. ಸೊ ನಾನೇನು ಹೇಳ್ದೆ, ಇದು ಅಕ್ಷರಶಃ ನಿಜ. ಯಾಕೆ ಅಂತಂದರೆ, ಸೊ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ವೆಯ್ಟ್ ಲಾಸ್ ಯಾಕೆ ಆಗಬೇಕು ಅಂತ ಸ್ಟ್ರಾಂಗ್ ಆಗಿ ನಿಮಗೆ ಡಿಸಿಷನ್ ಇರಬೇಕು. ಸೊ ಯಾವಾಗ ನಿಮಗೆ ಸ್ಟ್ರಾಂಗ್ ಡಿಸಿಷನ್ ಇರ್ತದೋ ಆಗ ಮಾತ್ರ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ. ಯಾವಾಗ ನಿಮ್ಮ ಡಿಸಿಷನ್ ಆರ್ಎಲ್ಸ್ ನಿಮ್ಮ ಮೈಂಡ್ ಸೆಟ್ ಆರ್ಎಲ್ಸ್ ನಿಮ್ಮ ಫೋಕಸ್ ಯಾವುದು ಕೂಡ ಪ್ರಾಪರ್ ಆಗಿಲ್ಲ ಅಂತಂದ್ರೆ ನೀವು ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವು ಯಾವಾಗ ವೆಯ್ಟ್ ಲಾಸ್ ಆಗಬೇಕು ಅಂತ ಸ್ಟ್ರಾಂಗ್ ಆಗಿ ಫಸ್ಟ್ ಡಿಸಿಷನ್ ತಗೊಳ್ಳಿ, ದೆನ್ ನಿಮ್ಗೆ ಅಬಿಲಿಟಿ ಇರುತ್ತೆ ವೆಯ್ಟ್ ಲಾಸ್ ಆಗಬೇಕು ಆರ್ಎಲ್ಸ್ ಫ್ಯಾಟ್ ಲಾಸ್ ಆಗಬೇಕು ಅಂತಂದ್ರೆ. ಸೊ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅದು ತುಂಬಾನೇ ಡಿಫ್ರೆನ್ಸ್ ಇದೆ ಫ್ಯಾಟ್ ಲಾಸ್ ಆಗೋಕ್ಕೂ ಆ್ಯಂಡ್ ಈವನ್ ವೆಯ್ಟ್ ಲಾಸ್ ಆಗೋಕ್ಕೂ. ನಾನು ಅದನ್ನು ವಿಡಿಯೋ ಆಲ್ರೆಡಿ ಮಾಡಿ ಪೋಸ್ಟ್ ಮಾಡಿದ್ದೀನಿ, ಫ್ಯಾಟ್ ಲಾಸ್ ಅಂದ್ರೆ ಏನು ಆ್ಯಂಡ್ ವೆಯ್ಟ್ ಲಾಸ್ ಅಂದ್ರೆ ಏನು ಅಂತೇಳಿ. ಸೊ ನೀವು ಏನೇ ಒಂದು ಮಾಡಬೇಕು ಅಂತ, ನಾಟ್ ಓನ್ಲಿ ಫ್ಯಾಟ್ ಲಾಸ್, ಬರೀ ಫ್ಯಾಟ್ ಒಂದೇ ಅಂತಲ್ಲ, ನೀವು ಏನೇ ಮಾಡಬೇಕು ಲೈಫಲ್ಲಿ ಅಂತಂದ್ರೆ ಅದು ಎಲ್ಲದಕ್ಕೂ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಡಿಸಿಷನ್ ಇರಬೇಕು. ವೆನ್ ದ ಹೌ ಇಸ್ ವೆರಿ ಸ್ಟ್ರಾಂಗ್, ದೆನ್ ವೈ ವಿಲ್ ಬಿ ವೆರಿ ಕ್ಲಿಯರ್ ಅಂತ. ಅಂದ್ರೆ ನೀವು ಯಾವಾಗ ನಾನು ಮಾಡಲೇಬೇಕು ಅಂತ ಅನ್ಕೊಳ್ತಿರೋ ಅವಾಗ ಖಂಡಿತ ದಾರಿಗಳು ಬೇಜಾನ್ ಸಿಗ್ತವೆ. ಬಟ್ ನೀವು ಯಾಕೆ ಮಾಡಬೇಕು, ನೀವು ಮಾಡಿದ್ರೆ ಏನು ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ಖಂಡಿತ ಫಸ್ಟ್ ಡಿಸಿಷನ್ ತಗೊಳ್ಳಿ. ಡಿಸಿಷನ್ ತಗೊಳ್ಳೋದ್ರ ಜೊತೆಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಅನ್ಕೊಳ್ಳಿ ಯಾಕೆ ಆಗ್ಬೇಕು. ನಿಮ್ದು ಕಾರಣ ತುಂಬಾ ಬಲವಾಗಿತ್ತು ಅಂತ ಅನ್ಕೊಳ್ಳಿ, ನೀವು ಅಂದ್ಕೊಂಡಿರುವಂತ ಕೆಲಸ ಖಂಡಿತ ಅಕ್ಷರಶಃ ನಿಜ ಆಗುತ್ತೆ. ಎಲ್ಲರಿಗೂ ನಮಸ್ತೆ ಆ್ಯಂಡ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ, ಝೀಲ್ ವಿತ್ ಪವನ್ ಅಂತೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಬಗ್ಗೆ ಫಸ್ಟ್ ಒಂದು ಶಾರ್ಟಾಗಿ ಒಂದು 30 ಸೆಕೆಂಡ್ಸ್ ಮಾತಾಡ್ತೀನಿ. ನನ್ನ ಹೆಸರು ಪವನ್ ಆ್ಯಂಡ್ ನಾನು ಫಿಟ್ನೆಸ್ ಇಂಡಸ್ಟ್ರಿ ಆ್ಯಂಡ್ ನ್ಯೂಟ್ರಿಷನ್ ಇಂಡಸ್ಟ್ರಿಯಲ್ಲಿ ಕಳೆದ 3 ವರ್ಷದಿಂದ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಇರೋವಂಥ ನಾಲೆಜಲ್ಲಿ ತುಂಬ ಜನಕ್ಕೆ ಶೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಸೊ ದಟ್ ಯಾವ ರೀತಿಯಾದಂಥ ನೀವು ಊಟ ಮಾಡಬೇಕು, ಹೇಗೆ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕು ಆ್ಯಂಡ್ ಯಾವ ರೀತಿಯಾದಂಥ ಊಟ ಮಾಡ್ತಾ ನೀವು ತೂಕನ ಕಡಿಮೆ ಮಾಡ್ಕೊಳ್ಬೋದು ಅಂತ, ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಮಾಡ್ತಿರ್ತೀನಿ. ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ತುಂಬ ಜನದ ಹತ್ರ ಪ್ಲೀಸ್ ಶೇರ್ ಮಾಡಿ. ಯಾಕಂದರೆ ಇದು ಹೊಸ ಚಾನಲ್ ಆಗಿರೋದ್ರಿಂದ ತುಂಬ ಜನಕ್ಕೆ ರೀಚ್ ಆಗಬೇಕು. ಚಾನಲ್ನೇ ಶೇರ್ ಮಾಡೋ ಜೊತೆಗೆ ನಾನು ಮಾಡೋಂಥ ವೀಡಿಯೋಸ್ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಸ್ನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ. ತುಂಬ ಜನ ಅಂದ್ಕೊಂಡಿದ್ದಾರೆ ಏನಪ್ಪ ಅಂತಂದರೆ ತೂಕ ಕಡಿಮೆ ಆಗಬೇಕು ಅಂತಂದರೆ ಊಟ ಬಿಟ್ಟರೆ ತೂಕ ಕಡಿಮೆ ಆಗುತ್ತೆ ಅಂತ. ಸೊ ಅವರಿಗೋಸ್ಕರನೇ ವಿಡಿಯೋ. ಊಟ ಬಿಡೋದ್ರಿಂದ ಯಾವುದೇ ಕಾರಣಕ್ಕೂ ಎಳ್ಳಷ್ಟು ಕೂಡ ತೂಕ ಕಮ್ಮಿ ಆಗಲ್ಲ. ತೂಕ ಕಡಿಮೆ ಆಗಬೇಕು ಅಂತಂದರೆ ಬಾಡಿಗೆ ಏನು ಕೊಡಬೇಕು ಅದನ್ನು ಕೊಡಲೇಬೇಕು. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ತೂಕ ಕಡಿಮೆ ಆಗುವಂಥ ಹೆಸರಲ್ಲಿ ಬಾಡಿಗೆ ಬೇಡದಿರೋದೆಲ್ಲ ಹಾನಿಕಾರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಊಟ ಬಿಟ್ಬಿಡ್ತಾರೆ. ಎಷ್ಟೊಂದು ಜನ ಊಟ ಬಿಡೋದ್ರ ಜೊತೆಗೆ ಅನ್ವಾಂಟೆಡ್ ಡಯಟ್ಸ್ನ ಫಾಲೋ ಮಾಡ್ತಾರೆ. ಅದ್ರ ಬಗ್ಗೆ ಅವ್ರಿಗೆ ಐಡಿಯಾ ಕೂಡ ಇರಲ್ಲ, ಅಂಥ ಡಯಟ್ಸ್ನೆಲ್ಲ ಫಾಲೋ ಮಾಡ್ತಾರೆ. ತುಂಬ ಜನ ಡಯಟ್ಸ್ನ ಫಾಲೋ ಮಾಡೋದ್ರ ಜೊತೆಗೆ ಬಾಡಿಗೆ ಏನು ಬೇಡೋ ಅದನ್ನೆಲ್ಲ ಬಿಟ್ಟಿದ್ದಾಗ ಡಯಟ್ನ ಮತ್ತೆ ಏನೋ ಬಂದು ಊಟ ಮಾಡ್ತಾರೆ. ಹಾಗೆಲ್ಲ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ. ಸೊ ವೆಯ್ಟ್ ಲಾಸ್ ಆದರೂ ಕೂಡ ನಿಮಗೆ ಏನು ಮಿಷಿನ್ ಮೇಲ್ಗಡೆ ಕಾಣುತ್ತೋ ಅದು ನಿಮ್ಮ ವೆಯ್ಟ್ ಲಾಸ್ ಅಲ್ಲ. ಯಾಕೆ ಅಂತಂದರೆ ಫಸ್ಟು ಬಾಡಿ ಒಳಗಡೆ ಮಸಲ್ಸ್ ಜಾಸ್ತಿ ಆಗಿ ಆಮೇಲೆ ವೆಯ್ಟ್ ಕಡಿಮೆ ಆಗ್ತಿದೆ ಅಂತಂದರೆ ಅದನ್ನು ಹೆಲ್ದಿ ವೆಯ್ಟ್ ಲಾಸ್ ಅಂತ ಕರೀತಾರೆ. ಯಾವಾಗ ಬಾಡಿ ಒಳಗಡೆ ಮಸಲ್ ಕಡಿಮೆ ಆಗಿ ಫ್ಯಾಟ್ ಜಾಸ್ತಿ ಇದೆ, ಇಲ್ಲಾಂದ್ರೆ ಫ್ಯಾಟ್ ಇದ್ದಂಗೆ ಇದೆ, ಮಸಲ್ ಕಡಿಮೆ ಆಗ್ಬಿಟ್ಟಿದೆ, ಅನ್ಹೆಲ್ದಿ ವೆಯ್ಟ್ ಲಾಸ್ ಅಂತ ಕರೀತಾರೆ. ಸೊ ಮೇಕ್ ಶೋರ್ ನೀವು ಏನೇ ಮಾಡ್ತಾ ಇದ್ರು ಕೂಡ ನೀವು ವೆಯ್ಟ್ ಲಾಸ್ ಆಗ್ತಿದ್ರೆ ಇಲ್ಲ ಫ್ಯಾಟ್ ಲಾಸ್ ಆಗ್ತಿದ್ದೀರಾ ಅಂತ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಜೊತೆಗೆ ತುಂಬ ಜನ ಬರೀ ನೀರು ಕುಡಿತಾರೆ. 11 ದಿನ ಬರೀ ನೀರು ಕುಡಿಬೇಕು, ನೀರು ಕುಡಿದ್ರೆ ತೂಕ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಅದು ಯಾವುದ್ಯಾವುದೋ ಮಾತ್ರೆ ಎಲ್ಲ ಬರ್ತವೆ, ಆ ಮಾತ್ರೆ ತೊಗೊಂಡ್ರೆ ತೂಕ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾರೆ. ಬಟ್ ಇದು ಯಾವುದು ಮಾಡಿದ್ರು ಕೂಡ ತೂಕ ಕಡಿಮೆ ಆಗ್ತಿರಲ್ಲ. ಯಾಕೆ ಅಂತಂದರೆ ಬಾಡಿ ಒಳಗಡೆ ಇರುವಂಥ ಪ್ರಾಬ್ಲಮ್ಸ್ ಅಷ್ಟಿರುತ್ತೆ. ಫಸ್ಟು ಬಾಡಿ ಯಾವ ರೀತಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಫೋನ್ ಕೊಟ್ವಿ ಅಂತ ಅನ್ಕೊಳ್ಳಿ. ಈ ಫೋನ್ ಚಾರ್ಜಿಂಗ್ ಆಗ್ತೀರಾ, ವರ್ಕ್ ಮಾಡು ಅಂದರೆ ಎಲ್ಲಿಂದ ವರ್ಕ್ ಆಗುತ್ತೆ? ಆಗಲ್ಲ. ಅದೇ ರೀತಿನೇ ಅಷ್ಟೇ ತೂಕ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಬಾಡಿಗೆ ಏನು ಕೊಡಬೇಕು ಅದು ಕೊಟ್ಟರೆ ಮಾತ್ರನೇ ತೂಕ ಕಮ್ಮಿ ಆಗೋದು. ಅಲ್ಲಿವರೆಗೂ ಬಾಡಿ ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇದೇ ರೀತಿಯೇ ಹೆಚ್ಚಿನ ವೀಡಿಯೋಸ್ ಬರ್ತಿರುತ್ತೆ ಝೀಲ್ ವಿತ್ ಪವನಲ್ಲಿ. ಸೊ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾರಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸೊ ದಟ್ ನನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು.